ಹಾಯ್ ಫ್ರೆಂಡ್ಸ್, IBPSನಲ್ಲಿ ನೇಮಕಾತಿ ನಡೆಯಲಿದ್ದು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು, ಯಾವೆಲ್ಲ ಹುದ್ದೆಗಳು ಖಾಲಿ ಇದೆ, ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ. ಅಪ್ಲಿಕೇಶನ್ ನೀವು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 21ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಗ್ರೂಪ್ ಎ, ಗ್ರೂಪ್ ಬಿ ಈ ರೀತಿಯಾಗಿ ಹಲವಾರು ಬೇರೆ ಬೇರೆ ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ಆನ್ಲೈನ್ ಎಕ್ಸಾಮ್ ಯಾವಾಗ ನಡೆಯಬಹುದು ಅಂತ ಕೂಡ ಇಲ್ಲಿ ನೀಡಿದ್ದಾರೆ ನೋಡಿ. ಕಂಡಕ್ಟ್ ಆಫ್ ಫ್ರೀ ಎಕ್ಸಾಮ್ ಟ್ರೈನಿಂಗ್ ನವೆಂಬರ್ 2025. ಡೌನ್ಲೋಡ್ ಆಫ್ ಕಾಲ್ ಲೆಟರ್. ಆನ್ಲೈನ್ ಎಕ್ಸಾಮಿನೇಷನಿಗೆ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಅವರು ಬಿಡುತ್ತಾರೆ ಅಂತ. ಆನ್ಲೈನ್ ಎಕ್ಸಾಮಿನೇಷನ್ ಆಫೀಸರ್ಸ್ OA ಅವರಿಗೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲೇ ಎಕ್ಸಾಮ್ ನಡೆಸಲಾಗುವುದು. ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗೆ ಯಾವ ಒಂದು ಮಂತಿನಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ ಅಂತ ಕೂಡ ಅವರು ಮಾಹಿತಿಯನ್ನು ಆಲ್ರೆಡಿ ತಿಳಿಸಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಸಂಗತಿಯಾಗಿದೆ. ನೆಕ್ಸ್ಟ್ ನೋಡೋದಾದರೆ ನೋಡಿ, ಯಾವೆಲ್ಲ ಇಲ್ಲಿ ಟೋಟಲ್ 70 ಪೇಜಸ್ ಇದೆ. ಸೊ ಯಾವ ಒಂದು ಪೇಜಿನಲ್ಲಿ ಯಾವೆಲ್ಲ ಮಾಹಿತಿ ಇದೆ ಅಂತ ಇಲ್ಲಿ ನೋಡಿ ಪೇಜ್ ನಂಬರ್ ಕೂಡ ಹಾಕಿದ್ದಾರೆ. ಸೊ ಆ ಪೇಜಿನಲ್ಲಿ ನೀವು ಮೊದಲು ನೋಡಿ ಯಾವ ಪೇಜಿನಲ್ಲಿ ನಿಮಗೆ ಮಾಹಿತಿ ಬೇಕು. ಸೊ ಆ ಪೇಜ್ ಕೂಡ ನೀವು ನೋಡಬಹುದು ಇಲ್ಲಿ. ಆಮೇಲೆ ಪೋಸ್ಟ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಸ್, ಪೋಸ್ಟ್ ಆಫೀಸ್ ಸ್ಕೇಲ್ 1 ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳು ಖಾಲಿ ಇದೆ ನೋಡಿ. ಯಾವೆಲ್ಲ ಸ್ಟೇಟಿನಲ್ಲಿ ಮತ್ತು ಯಾವ ಒಂದು ಹೆಡ್ ಆಫೀಸ್ನಲ್ಲಿ ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ಬೇರೆ ಒಂದು ಸ್ಟೇಟಿಗೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಯಾವ ಒಂದು ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ತಿಳಿದಿರಬೇಕಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಕೂಡ ಇಲ್ಲಿ ಹುದ್ದೆಗಳು ಖಾಲಿ ಇದೆ. IBPS ಅಂದರೆ ಇಲ್ಲಿ ಯಾವ ಒಂದು ನೇಮ್ RRBಯಲ್ಲಿ ಬೇರೆ ಬೇರೆ ಬ್ಯಾಂಕ್ ಇದೆ. ಇಲ್ಲಿ ನೋಡಿ, ಅರುಣಾಚಲ ಪ್ರದೇಶ ರೂರಲ್ ಬ್ಯಾಂಕ್ ಈ ರೀತಿಯಾಗಿ ಬೇರೆ ಬೇರೆ ಒಂದು ಬ್ಯಾಂಕಿನ ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಸೊ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಬಳ್ಳಾರಿಯಲ್ಲಿ ಕನ್ನಡ ಇದೆ ಇಲ್ಲಿ ಲ್ಯಾಂಗ್ವೇಜ್. ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಕರ್ನಾಟಕದಲ್ಲಿ ಹುದ್ದೆಗಳು ಖಾಲಿ ಇದೆ. ಗ್ರೂಪ್ ಬಿ ನೋಡಿ, ಇಲ್ಲಿ ಫಾರ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಬಿಟ್ವೀನ್ 18 ಇಯರ್ಸ್ ಟು 28 ಇಯರ್ಸ್ ಅಂತ ನೀಡಿದ್ದಾರೆ. ಏಜ್ ಕೂಡ ಹಾಕಿದ್ದಾರೆ ನೋಡಿ. ಅದೇ ರೀತಿ ಗ್ರೂಪ್ ಎಗೆ 21ರಿಂದ 40 ವರ್ಷದ ಒಳಗಿನವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಶೆಡ್ಯೂಲ್ ಕಾಸ್ಟ್ SC ST ಅವರಿಗೆ 5 ವರ್ಷ. ಅದೇ ರೀತಿ ಬ್ಯಾಕ್ವರ್ಡ್ ಅಂದರೆ OBC ಅಂದರೆ 2A 2B 3A 3B. ಅದೇ ರೀತಿ ಪ್ರವರ್ಗ 1 ಅವರಿಗೆ ಅಂದರೆ OBCಯಲ್ಲಿ ಯಾವೆಲ್ಲ ಕ್ಯಾಟಗರಿ ಬರುತ್ತದೆ ಅವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅದೇ ರೀತಿ 10 ವರ್ಷ ಏನಾದರೂ ಮೀಸಲಾತಿ ಇದ್ದರೆ PWBD ಈ ರೀತಿಯವರಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅದೇ ರೀತಿ ನೋಡಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೂ ಕೂಡ 5 ವರ್ಷ ಇದೆ. ಸೊ ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. ನೆಕ್ಸ್ಟ್ ಕ್ವಾಲಿಫಿಕೇಷನ್ ನೋಡುವುದಾದರೆ ಆಫೀಸರ್ ಸ್ಕೇಲ್ 1, ಅದೇ ರೀತಿ ಆಫೀಸ್ ಅಸಿಸ್ಟೆಂಟ್ ಅವರಿಗೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಅದೇ ರೀತಿ ಅಲ್ಲಿನ ಒಂದು ಲೋಕಲ್ ಲ್ಯಾಂಗ್ವೇಜ್, ಅದೇ ರೀತಿ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ನಲ್ಲಿ ಕೂಡ ನಿಮಗೆ ನೀವು ಮಾಹಿತಿಯನ್ನು ಪಡೆದಿರಬೇಕಂತ ಕೂಡ ನೀಡಿದ್ದಾರೆ. ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರಿಗೂ ಕೂಡ ಬ್ಯಾಚುಲರ್ ಡಿಗ್ರಿ. ಅದೇ ರೀತಿ ಬೇರೆ ಬೇರೆ ಒಂದು ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಡಿಗ್ರಿ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಈ ರೀತಿಯಾಗಿ ಸೈನ್ಸ್ನಲ್ಲಿ ಅಗ್ರಿಕಲ್ಚರ್ ಮಾಡಿದವರು, ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಲಾ, ಎಕಾನಮಿಕ್ಸ್, ಅಕೌಂಟೆನ್ಸಿ ಈ ರೀತಿಯಾಗಿ ಬೇರೆ ಬೇರೆ ನೀವು ಬ್ಯಾಚುಲರ್ ಡಿಗ್ರಿಯಲ್ಲಿ ಪಡೆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸೇಮ್ ಇಲ್ಲಿ ಕೂಡ ನೀವು ಅಗ್ರಿಕಲ್ಚರ್, ಮಾರ್ಕೆಟಿಂಗಲ್ಲಿ, ಸೈನ್ಸ್ನಲ್ಲಿ ಹೀಗೆ ಬೇರೆ ಬೇರೆ ಫೀಲ್ಡಿನಲ್ಲಿ ಕೂಡ ನೀವು ಡಿಗ್ರಿ ಆದವರು ಕೂಡ ಅಪ್ಲಿಕೇಶನನ್ನು ಹಾಕಬಹುದು. ಅದೇ ರೀತಿ ನೋಡಿ, ಇಲ್ಲಿ ಕಂಪ್ಯೂಟರ್ನಲ್ಲಿ ನಿಮಗೆ ಜಾವಾ, C++, VC, OCB, ASP ಈ ರೀತಿಯ ಒಂದು ಕಂಪ್ಯೂಟರ್ ಜ್ಞಾನ ಹೊಂದಿದ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಂತ ನೀಡಿದ್ದಾರೆ. ಬಟ್ ಇಲ್ಲಿ ಕಚೇರಿ ಸಹಾಯಕ ಇದಕ್ಕೆ ಓನ್ಲಿ ಕಂಪ್ಯೂಟರ್ ಡಿಗ್ರಿ ಮತ್ತು ಕಂಪ್ಯೂಟರ್ ನಾಲೆಜ್ ಇದ್ದವರು ಕೂಡ ಇಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು. ಅದೇ ರೀತಿ ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇದೆ. ಸ್ಕೇಲ್ 1, 2, 3 ಇವರಿಗೆ ಅಂದರೆ ಆ ಒಂದು ಹುದ್ದೆಗೆ
175 ಪ್ಲಸ್ GST ಫಾರ್ SC ST PWBD ಕ್ಯಾಂಡಿಡೇಟ್ಸ್ ಅವರಿಗೆ ಅಭ್ಯರ್ಥಿಗಳಿಗೆ 175. ಅದೇ ರೀತಿ ಬಾಕಿ ಉಳಿದ ಅಭ್ಯರ್ಥಿಗಳಿಗೆ 850 ರೂಪಾಯಿ ಒಂದು ಅರ್ಜಿ ಶುಲ್ಕ ಕೂಡ ನೀಡಿದ್ದಾರೆ. ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ಯಾವ ರೀತಿ ನಡೆಯುತ್ತದೆ ಅಂತ ಕೂಡ ನೀಡಿದ್ದಾರೆ. ರೀಸನಿಂಗ್ 40 ಮಾರ್ಕ್ಸ್, ಡ್ಯೂರೇಷನ್ ಟೈಮ್ 25 ಮಿನಿಟ್ಸ್, ನ್ಯೂಮೆರಿಕಲ್ ಎಬಿಲಿಟಿ ಇದಕ್ಕೂ ಕೂಡ 40 ಮಾರ್ಕ್ಸ್, ಇದಕ್ಕೆ ಟೈಮಿಂಗ್ 20 ಮಾರ್ಕ್ಸ್. ಆಮೇಲೆ ಇದಕ್ಕೆ ಆಫೀಸರ್ ಸ್ಕೇಲ್ 1 ಇದಕ್ಕೆ ಕೂಡ ಸೇಮ್ ರೀಸನಿಂಗ್ 40 ಮಾರ್ಕ್ಸ್ 25 ಮಿನಿಟ್ಸ್. ಅದೇ ರೀತಿ ಅಪ್ಟಿಟ್ಯೂಟ್ ಇದಕ್ಕೆ ಕ್ವಾಂಟಿಟಿವ್ ಅಪ್ಟಿಟ್ಯೂಟ್ ಇದಕ್ಕೆ 40 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 80. ಆಮೇಲೆ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಇವರಿಗೆ ರೀಸನಿಂಗ್ 50 ಮಾರ್ಕ್ಸ್ 30 ಮಿನಿಟ್ಸ್, ಕಂಪ್ಯೂಟರ್ ನಾಲೆಜ್ 15 ಮಿನಿಟ್ಸ್, ಜನರಲ್ ನಾಲೆಜ್ ಅವೇರ್ನೆಸ್ 15, ಇಂಗ್ಲೀಷ್ ಲ್ಯಾಂಗ್ವೇಜ್ 40, ಹಿಂದಿ ಲ್ಯಾಂಗ್ವೇಜ್ 40, ನ್ಯೂಮೆರಿಕಲ್ ಎಬಿಲಿಟಿ 40. ಈ ರೀತಿಯಾಗಿ 200 ಮಾರ್ಕ್ಸ್ 120 ಮಿನಿಟ್ಸ್. ಆಫೀಸರ್ಸ್ ಸ್ಕೇಲ್ 1 ಇದಕ್ಕೆ ಕೂಡ 200 ಒಂದು ಮಾರ್ಕ್ಸ್ 120 ಮಿನಿಟ್ಸ್ ಇದೆ. ಯಾವೆಲ್ಲ ಒಂದು ಸಬ್ಜೆಕ್ಟ್ ಬರುತ್ತದೆ ಅಂತ ಇಲ್ಲಿ ಇದೆ, ನೀವು ನೋಡಿಕೊಳ್ಳಿ. ಅದೇ ರೀತಿ ಅಪ್ಲೈ ಮಾಡುವಾಗ ಇಲ್ಲಿ ಒಂದು ವೆಬ್ಸೈಟ್ ಕೂಡ ನೀಡಿದ್ದಾರೆ, www.ibps.in. ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಯಾವೆಲ್ಲ ಒಂದು ಪ್ಲೇಸಿನಲ್ಲಿ ಎಕ್ಸಾಮ್ ನಡೆಯುತ್ತದೆ ಅಂತ ಕೂಡ ಇಲ್ಲಿ ನೀಡಿದ್ದಾರೆ ನೋಡಿ. ಕರ್ನಾಟಕದಲ್ಲಿ ಕೂಡ ಇದೆ. ಕರ್ನಾಟಕಕ್ಕೆ ಯಾವೆಲ್ಲ ಒಂದು ಮೀಡಿಯಂನಲ್ಲಿ ಯಾವೆಲ್ಲ ಭಾಷೆಗಳಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಕೂಡ ಆಪ್ಷನೇಬಲ್ ಇದೆ. ನೀವು ನೋಡಿಕೊಳ್ಳಿ ಯಾವುದು ನಿಮಗೆ ಈಸಿ ಆಗುತ್ತದೆ. ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ನಿಮ್ಮ ಒಂದು ಎಕ್ಸಾಮಿನ ಒಂದು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಜನರಲ್ ಬ್ಯಾಂಕಿಂಗ್ ಆಫೀಸರ್ಗೂ ಕೂಡ ಇಲ್ಲಿ ಟೋಟಲ್ 200 ಅಂಕಗಳಿಗೆ 120 ಮಿನಿಟ್ಸ್ ಇದೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ 200 ಮಾರ್ಕ್ಸಿನ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತದೆ, 150 ಮಿನಿಟ್ಸ್. ಇದಕ್ಕೆ ನೋಡಿ ಸ್ಪೆಷಲಿಸ್ಟ್ ಇದಕ್ಕೆ ಆಫೀಸರ್ ಸ್ಕೇಲ್ 2 ಮತ್ತು ಸ್ಕೇಲ್ 3 ಇದಕ್ಕೆ 200 ಮಾರ್ಕ್ಸ್. ಒಂದಕ್ಕೆ ಸ್ಕೇಲ್ 2 ಇದಕ್ಕೆ 150 ಮಾರ್ಕ್ಸ್, ಸ್ಕೇಲ್ 3 ಇದಕ್ಕೆ 120 ಮಿನಿಟ್ಸ್ ಇದೆ. ಸೊ ನೀವು ಯಾವ ಒಂದು ಹುದ್ದೆಗೆ ಅಪ್ಲೈ ಮಾಡುತ್ತೀರಿ, ನೀವು ಟೈಮಿಂಗನ್ನು ನೋಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಅವರು ಟೋಟಲ್ 70 ಒಂದು 70 ಪೇಜಸ್ಸಿನ ಒಂದು PDF ಕೂಡ ಹಾಕಿದ್ದಾರೆ, ನೀವು ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಅಪ್ಲಿಕೇಶನ್ ಹಾಕುವಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನೋಡಿ. ಅಪ್ಲಿಕೇಶನ್ ಫೀಸ್ ಎಲ್ಲ ಸೇಮ್ ಇದೆ. ಯಾವ ಒಂದು ಹುದ್ದೆಗೆ ಎಷ್ಟು ಫೀಸ್ ಇದೆ ಅಂತ ಆಲ್ಮೋಸ್ಟ್ ಸೇಮ್ ಇದೆ. 175 SC ST PWBD. OBC ಅವರಿಗೆ 850 ಫೀಸ್ ಇದೆ. ಅದೇ ರೀತಿ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೋಡ್ ದೇರ್. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಫೋಟೋಗ್ರಾಫ್, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, SLC 10th ಮಾರ್ಕ್ಸ್ ಕಾರ್ಡ್, ಈ ರೀತಿಯಾಗಿ ನಿಮ್ಮ ಆಮೇಲೆ ನೀವು ಸಂಬಂಧಪಟ್ಟ ಹುದ್ದೆಯ ಒಂದು ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ಬೇಕು. ಅದನ್ನೆಲ್ಲ ನೀವು ರೆಡಿ ಮಾಡಿ ಅಪ್ಲಿಕೇಶನ್ ಹಾಕುವಾಗ ನೀವು ಅದನ್ನೆಲ್ಲ ಅಟ್ಯಾಚ್ ಮಾಡಬೇಕಂತ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. 21ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ. ಅದೇ ರೀತಿ ನೋಡಿ ಇಲ್ಲಿ ಯಾವ ಒಂದು ಕ್ಯಾಟಗರಿಗೆ ಯಾವ ಒಂದು ಸ್ಟೇಟಿನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೂಡ ಇಲ್ಲಿ ಅವರು ಲಿಸ್ಟನ್ನು ಹಾಕಿದ್ದಾರೆ. ಸೊ ಟೋಟಲ್ ಇಲ್ಲಿ 13,217 ವೇಕೆನ್ಸಿ ಇದೆ. ಸೊ ಅದಕ್ಕಾಗಿ ತುಂಬ ಒಂದು ಪೇಜಸ್ ಇದೆ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ನೋಡಿಕೊಳ್ಳಿ. ಈಗ ನಾವು ಕರ್ನಾಟಕದಲ್ಲಿ ನೋಡುವ ಯಾವ ಕಡೆ ಒಂದು ಜಾಬ್ಸ್ ಖಾಲಿ ಇದೆ ಅಂತ ನೋಡು. ಬ್ಯಾಂಗ್ಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ.
ನೋಡಿ ಈ ಎಲ್ಲ ಕಡೆ ಕೂಡ ಒಂದು ಎಕ್ಸಾಮ್ ಸೆಂಟರ್ಸ್ನ ಒಂದು ಇದು ಈ ಎಲ್ಲ ಕಡೆ ಎಕ್ಸಾಮ್ ಸೆಂಟರ್ ಇದೆ. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಒಂದು ಡಿಸ್ಟಿಕ್ನಲ್ಲಿ ಇದೆ. ಸೊ ನಿಮಗೆ ಯಾವ ಒಂದು ಡಿಸ್ಟಿಕ್ ಹತ್ತಿರ ಆಗುತ್ತದೆ ಆ ಒಂದು ಡಿಸ್ಟಿಕ್ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಅದೇ ರೀತಿ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕಂತ ಕೂಡ ಇಲ್ಲಿ ಎಲ್ಲದೂ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೋಡಿ ಎಷ್ಟು KB ಒಂದು ಫೋಟೋಗ್ರಾಫ್, ಯಾವ ಒಂದು ಸೈಜಿನ, ನೋಡಿ ಎಲ್ಲ ಎಷ್ಟು KB ಬೇಕಂತ ನಿಮ್ಮ ಒಂದು ಸರ್ಟಿಫಿಕೇಟ್ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೀವು ಮೊಬೈಲಿಂದಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಮೊದಲು ನೀವು ಈ ಒಂದು ಸೈಜಿನಲ್ಲಿ ಮೊದಲು ಅಡ್ಜಸ್ಟ್ ಮಾಡಿ ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.